ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇನ್ಸೈಡ್ ಸ್ಟೋರಿ. ನಾನು ನವಿತಾ ಜೈನ್. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಡೇಟ್ ಫಿಕ್ಸ್ ಮಾಡಲಾಗಿದ್ದು ಪರೀಕ್ಷೆಯ ತಾತ್ಕಾಲಿಕ ವೇಳಾಪಟ್ಟಿಯನ್ನ ಈಗ ಶಿಕ್ಷಣ ಸಚಿವರು ಪ್ರಕಟ ಮಾಡಿದ್ದಾರೆ. ಅದರ ಪ್ರಕಾರ ಜೂನ್ 14ರಿಂದ ಜೂನ್ 25ರವರೆಗೆ ಎಸ್ಎಸ್ಎಲ್ಸಿಯ ಪರೀಕ್ಷೆ ನಡೆಯಲಿದೆ. ಈಗ ಡೇಟ್ ಫಿಕ್ಸ್ ಆಗಿದೆ. ಎಸ್ಎಸ್ಎಲ್ಸಿ ಎಕ್ಸಾಮ್ಗೆ ಜೂನ್ 14ರಿಂದ 25ರವರೆಗೆ ಯಾವ್ಯಾವ ಪರೀಕ್ಷೆಗಳು ನಡೆಯಲಿದೆ ಅಂತ ನೋಡೋದಾದ್ರೆ, ಜೂನ್ 14ರಂದು ಪ್ರಥಮ ಭಾಷೆ, ಅದು ಯಾವುದೇ ಕನ್ನಡ ಆಗಿರ್ಬೋದು ಅಥವಾ ಹಿಂದಿ, ಕೆಲವರು ಪ್ರಥಮ ಭಾಷೆಯನ್ನು ತೆಗೆದುಕೊಳ್ತಾರೆ. ಯಾವ ಭಾಷೆಯನ್ನು ತೆಗೆದುಕೊಂಡಿದ್ದಾರೋ ಆ ಭಾಷೆಯ ಎಕ್ಸಾಮ್. ಜೂನ್ 16 ಗಣಿತ ಎಕ್ಸಾಮ್ ಇರುತ್ತೆ. ಜೂನ್ 18ರಂದು ದ್ವಿತೀಯ ಭಾಷೆಯ ಪರೀಕ್ಷೆ ಇರುತ್ತೆ. ಜೂನ್ 21ರಂದು ವಿಜ್ಞಾನ ಪರೀಕ್ಷೆ ಇರಲಿದೆ. ಜೂನ್ 23ರಂದು ತೃತೀಯ ಭಾಷೆಯ ಎಕ್ಸಾಮ್ ಇರಲಿದ್ದು, ಜೂನ್ 25ರಂದು ಸಮಾಜ ವಿಜ್ಞಾನ ಪರೀಕ್ಷೆ ನಡೆಯಲಿದೆ. ತಾತ್ಕಾಲಿಕ ವೇಳಾಪಟ್ಟಿಯನ್ನ ಇವತ್ತು ಶಿಕ್ಷಣ ಸಚಿವರಾಗಿರುವ ಸುರೇಶ್ ಕುಮಾರ್ ಅವರು ಪ್ರಕಟಿಸಿದ್ದಾರೆ. ಈ ಮೂಲಕ 14ರಿಂದ 25ರವರೆಗೂ ಕೂಡ ಎಸ್ಎಸ್ಎಲ್ಸಿ ಎಕ್ಸಾಮ್ ನಡೆಯಲಿದೆ. ಅದರಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ಎಕ್ಸಾಮ್ಗಳು ನಡೆಯಲಿದ್ದು, ಒಂದೊಂದು ದಿನ ರಜೆಯನ್ನ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಎಸ್ಎಸ್ಎಲ್ಸಿಯ ತಾತ್ಕಾಲಿಕ ವೇಳಾಪಟ್ಟಿಯನ್ನ ಇವತ್ತು, ಪರೀಕ್ಷೆಯ ವೇಳಾಪಟ್ಟಿಯನ್ನ ಶಿಕ್ಷಣ ಸಚಿವರಾಗಿರುವ ಸುರೇಶ್ ಕುಮಾರ್ ಅವರು ರಿಲೀಸ್ ಮಾಡಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷಾ ದಿನಾಂಕವನ್ನ ನಾವು ಆಖೈರುಗೊಳಿಸಿದ್ದೀವಿ. ಅಂದ್ರೆ ಇದು ಕೂಡ ಒಂದು ತಾತ್ಕಾಲಿಕವಾಗಿ ಯಾವತ್ತು ಸಬ್ಜೆಕ್ಟ್ಸ್ ಇರುತ್ತೆ ಅಂತ ನಾವು ಪ್ರಕಟಿಸ್ತಾ ಇದ್ದೀವಿ. ಜೂನ್ 14ರಿಂದ 14/6/2021 14ನೇ ತಾರೀಕು ಸೋಮವಾರ, 14/6/2021ರಿಂದ 25/6/2021ರವರೆಗೂ 2021ರ ಎಸ್ಎಲ್ಸಿ ಪರೀಕ್ಷೆಗಳು ನಡೆಯುತ್ತವೆ. 14ನೇ ತಾರೀಕು ಫಸ್ಟ್ ಲ್ಯಾಂಗ್ವೇಜ್, ಪ್ರಥಮ ಭಾಷೆ, ಮಂಗಳವಾರ ಪರೀಕ್ಷೆ ಇರೋದಿಲ್ಲ. 16ನೇ ತಾರೀಕು ಕೋರ್ ಸಬ್ಜೆಕ್ಟ್ಸ್, ಗಣಿತ ಮತ್ತೆ ಕೆಲವರಿಗೆ ಸಮಾಜಶಾಸ್ತ್ರ, ಅದು ರೆಗ್ಯುಲರ್ ಸ್ಟೂಡೆಂಟ್ಸ್ಗೆಲ್ಲ. ಅದು 16ನೇ ತಾರೀಕು ಗಣಿತ. 17ನೇ ತಾರೀಕು ಪರೀಕ್ಷೆ ಇರೋದಿಲ್ಲ. 18ನೇ ತಾರೀಕು ಸೆಕೆಂಡ್ ಲ್ಯಾಂಗ್ವೇಜ್, ದ್ವಿತೀಯ ಭಾಷೆ, ಇಂಗ್ಲಿಷ್ ಅಥವಾ ಕನ್ನಡ. 19ನೇ ತಾರೀಕು 20ನೇ ತಾರೀಕು ಭಾನುವಾರ ಪರೀಕ್ಷೆ ಇಲ್ಲ, ರಜೆ ದಿನ. 21ನೇ ತಾರೀಕು ವಿಜ್ಞಾನ, 22 ಪರೀಕ್ಷೆ ಇರೋದಿಲ್ಲ. 23 ತೃತೀಯ ಭಾಷೆ, 24 ಪರೀಕ್ಷೆ ಇರೋದಿಲ್ಲ. 25ನೇ ತಾರೀಕು ಸಮಾಜ ವಿಜ್ಞಾನ. ಇನ್ನೊಂದು ಎಸ್ಎಸ್ಎಲ್ಸಿ ಪರೀಕ್ಷಾ ದಿನಾಂಕದ ವಿರುದ್ಧ ಏನಾದರೂ ಆಕ್ಷೇಪಣೆಗಳು ಇದ್ದಂತಹ ಸಂದರ್ಭದಲ್ಲಿ ಆ ಆಕ್ಷೇಪಣೆಗೆ ಅರ್ಜಿಯನ್ನ ಸಲ್ಲಿಸೋದಿಕ್ಕೂ ಕೂಡ ಅಥವಾ ಆಕ್ಷೇಪಣೆ ಸಲ್ಲಿಸೋದಿಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇವತ್ತಿನಿಂದ ಫೆಬ್ರವರಿ 26ರವರೆಗೆ ಸಮಯಾವಕಾಶವನ್ನ ನೀಡಲಾಗಿದೆ. ಕರ್ನಾಟಕ ಪ್ರೌಢಶಾಲಾ ಶಿಕ್ಷಣ ಕಚೇರಿಗೆ ನೀವು ಪತ್ರವನ್ನ ಬರೀಬಹುದು. ಆ ದಿನಾಂಕ ಆಗಿರಬಹುದು ಅಥವಾ ಎಕ್ಸಾಮ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಆಕ್ಷೇಪಣೆಗಳು ಇದ್ದರೆ ಪತ್ರವನ್ನ ಬರೆದು ಆಕ್ಷೇಪಣೆಯನ್ನ ಸಲ್ಲಿಸೋದಿಕ್ಕೂ ಕೂಡ ಈಗ ಶಿಕ್ಷಣ ಇಲಾಖೆ ಆ ಒಂದು ಅವಕಾಶವನ್ನ ನೀಡಿದೆ. ಅಕಸ್ಮಾತ್ ನಾವು ಎಲ್ಲ ಕೋರ್ಸ್ ಸಬ್ಜೆಕ್ಟ್ಸ್ಗೆ ಎಲ್ಲದಕ್ಕೂ ಕೂಡ ಒಂದೊಂದು ದಿವಸ ಗ್ಯಾಪ್ ಕೊಟ್ಟಿದ್ದೀವಿ. ಬಹಳ ಜನ ಸ್ಟೂಡೆಂಟ್ಸ್ ಕೇಳೋದು, ನಮಗೆ ಕೋರ್ಸ್ ಸಬ್ಜೆಕ್ಟ್ಸ್ಗೆ ರೆಡಿ ಆಗಬೇಕು, ಒಂದು ದಿವಸ ಗ್ಯಾಪ್ ಬೇಕು ಅಂತ ಎಲ್ಲ ಕೇಳ್ತಾರೆ. ಅದಕ್ಕೋಸ್ಕರ ಪ್ರತಿ ಕೋರ್ಸ್ ಸಬ್ಜೆಕ್ಟ್ಗೆ ನಾವು ಒಂದು ದಿವಸದ ವಿರಾಮ ಕೊಟ್ಟಿದ್ದೀವಿ. ನಮ್ಮ ಪದ್ಧತಿಯಂತೆ ಈ ವೇಳಾಪಟ್ಟಿ ಏನು ಘೋಷಿಸಿದ್ದೀವಿ, ಇದಕ್ಕೆ ಅಭ್ಯರ್ಥಿಗಳು ಯಾರಾದರೂ ಕೂಡ ಆಕ್ಷೇಪಣೆ ಸಲ್ಲಿಸಬೇಕು ಅಂತಂದ್ರೆ, ಏನಾದರೂ ಬದಲಾವಣೆ, ಏನಾದ್ರು ಸುಧಾರಣೆ ತರಬೇಕು ಅನ್ನಂಗಿದ್ರೆ ಅವ್ರಿಗೆ 28/1/2021ರಿಂದ 26/2/2021ರವರೆಗೆ, ಫೆಬ್ರವರಿ 26ವರೆಗೆ ಅವ್ರಿಗೆ ಸಮಯಾವಕಾಶ ನೀಡಲಾಗಿದೆ. ಸೊ ಯಾರಿಗಾದ್ರೂ ಕೂಡ ಆಕ್ಷೇಪಣೆ ಇದ್ರೆ ನಿರ್ದೇಶಕರು ಪರೀಕ್ಷೆಗಳು, ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ, 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 3, ಇವರಿಗೆ ನೇರವಾಗಿ ಅಂಚೆ ಮೂಲಕ ಸಲ್ಲಿಸಬಹುದಾಗಿದೆ. ಇದು ಪರೀಕ್ಷಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೊಟ್ಟಂತಹ ಮಾಹಿತಿ. ಇನ್ನು ಕ್ಲಾಸ್ಗಳನ್ನು ತೆರೆಯೋದ್ರ ಬಗ್ಗೆ ಕೂಡ ಶಿಕ್ಷಣ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 9th ಹಾಗೆಯೇ ಫಸ್ಟ್ PU ಕ್ಲಾಸಸ್ ತೆರೆಯೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ನೀಡಲಾಗಿದೆ. ಇನ್ನು ಮುಂದೆ ಫೆಬ್ರವರಿ 1ರಿಂದ ಇನ್ನು ಕೇವಲ 4 ದಿನ ಇದೆ, ಅಲ್ಲಿಂದ 9 ಮತ್ತು 11ನೇ ತರಗತಿಯ ಕ್ಲಾಸ್ಗಳು ಆರಂಭ ಆಗತ್ತೆ. 10ರಿಂದ 12ನೇ ತರಗತಿಯ ಜೊತೆಗೆ 9ರಿಂದ 11ನೇ ತರಗತಿಗಳು ಕೂಡ ಆರಂಭ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ನಿರ್ಧಾರ ಮಾಡಿದೆ. ಶಿಕ್ಷಣ ಮಂಡಳಿ ಈಗ ನಿರ್ಧಾರವನ್ನ ಮಾಡಿದೆ.
ಇನ್ನು 6ರಿಂದ 8ನೇ ತರಗತಿವರೆಗೂ ಕೂಡ ವಿದ್ಯಾಗಮ ಇರುತ್ತೆ, 1ರಿಂದ 5ನೇ ತರಗತಿವರೆಗೆ ಆನ್ಲೈನ್ ಕ್ಲಾಸ್ ಇರುತ್ತೆ ಅಂತ ಹೇಳಿ ಶಿಕ್ಷಣ ಸಚಿವರಾಗಿರುವ ಸುರೇಶ್ ಕುಮಾರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಅವರೆಲ್ಲರೂ ಕೂಡ ಈಗ 6ರಿಂದ 9 ಏನು ವಿದ್ಯಾಗಮ ನಡೀತಾ ಇದೆ ಅದನ್ನ ನೀವು ರೆಗ್ಯುಲರ್ ತರಗತಿ ಮಾಡಿ, ಮತ್ತೆ 10 ಮತ್ತೆ 12ನೇ ಕ್ಲಾಸು ಅದು ಪೂರ್ಣಾವಧಿ ಮಾಡಿ, 11ನೇ ಕ್ಲಾಸು ಅಂದ್ರೆ ಫಸ್ಟ್ PUC ಕೂಡ ಶುರು ಮಾಡಿ ಅಂತ ಅವರು ಅಭಿಪ್ರಾಯ ಕೊಟ್ಟರು. ಅದೇ ತರ ನಿನ್ನೆ ರಾಜ್ಯದ ಸರ್ಕಾರಿ ನೌಕರರ ಸಂಘ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಶಿಕ್ಷಕರ ಸಂಘಗಳು ಅವರು ಕೂಡ ಹೇಳಿದ್ರು ಶಾಲೆಗಳನ್ನ 1ನೇ ಕ್ಲಾಸಿಂದನೇ ನೀವು ಶುರು ಮಾಡಿ, 1ರಿಂದ 9ವರೆಗೂ ಶುರು ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. 6ನೇ ಕ್ಲಾಸಿಂದ 9ನೇ ಕ್ಲಾಸ್ವರೆಗೂ ಮತ್ತೆ 11ನೇ ಕ್ಲಾಸು ಅಂದ್ರೆ ಫಸ್ಟ್ ಇಯರ್ PUC, 6, 7, 8, 9 ಮತ್ತೆ ಫಸ್ಟ್ ಇಯರ್ PUC ಇದಕ್ಕೂ ಕೂಡ ತರಗತಿಗಳನ್ನ ಪ್ರಾರಂಭ ಮಾಡೋದಕ್ಕೆ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ ಅಂತ ನಾವು ಕೇಳ್ಕೊಂಡ್ವು. 1ನೇ ತಾರೀಕಿಂದ ಫೆಬ್ರವರಿ 1ನೇ ತಾರೀಕಿಂದ ಹೈಸ್ಕೂಲಿನ 9ನೇ ಕ್ಲಾಸು, SSLC, ಫಸ್ಟ್ PUC, ಸೆಕೆಂಡ್ PUC ಇದು ಪೂರ್ತಿ ದಿನ ಇನ್ಮೇಲೆ ನಡೆಯುತ್ತೆ, ಅರ್ಧ ದಿನ ನಡೆಯೋದಿಲ್ಲ. 9ನೇ ಕ್ಲಾಸು 9th ಸ್ಟ್ಯಾಂಡರ್ಡ್, SSLC, ಫಸ್ಟ್ PUC, ಸೆಕೆಂಡ್ PUC ಈ 4 ಇನ್ಮೇಲೆ ಪೂರ್ತಿ ಅವಧಿ ನಡೆಯುತ್ತೆ. ಇಷ್ಟು ದಿನಗಳ ಕಾಲ ಶಿಫ್ಟ್ ವೈಸ್ ಕ್ಲಾಸ್ಗಳನ್ನ ಮಾಡಲಾಗ್ತಾ ಇತ್ತು, ಇನ್ನು ಮುಂದೆ ಪೂರ್ತಿ ದಿನ ಕೂಡ ಕ್ಲಾಸ್ಗಳು ನಡೆಯುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇಷ್ಟು ದಿನ ಆನ್ಲೈನ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳು ಆಫ್ಲೈನ್ ಕ್ಲಾಸ್ಗಳು ಆರಂಭ ಆದಮೇಲೆ ಆ ತರಗತಿಗಳಿಗೆ ಹೋಗೋದಕ್ಕೆ ಹೆಚ್ಚಿನ ಉತ್ಸಾಹವನ್ನ ತೋರಿಸ್ತಾ ಇದ್ದಾರೆ, ಉತ್ಸುಕತೆಯನ್ನ ತೋರಿಸ್ತಾ ಇದ್ದಾರಂತೆ. ದ್ವಿತೀಯ PU ತರಗತಿಯಲ್ಲಿ 75% ಹಾಜರಾತಿ ಇದೆ. ಅಂದ್ರೆ ಆನ್ಲೈನ್ ಕ್ಲಾಸ್ ಬದಲಾಗಿ ಆಫ್ಲೈನ್ ಕ್ಲಾಸೇ ಬೆಸ್ಟ್ ಅಂತ ಹೇಳಿ ವಿದ್ಯಾರ್ಥಿಗಳು ಅಟೆಂಡ್ ಆಗ್ತಾ ಇದ್ದಾರೆ. SSLCಯಲ್ಲಿ 70% ಹಾಜರಾತಿ ಕೂಡ ಕಂಡು ಬಂದಿದೆ. ಇನ್ನು 6ರಿಂದ 9ನೇ ಕ್ಲಾಸ್ವರೆಗೂ ವಿದ್ಯಾಗಮದಲ್ಲಿ 45% ಹಾಜರಾತಿ ಇದ್ರೆ ಮಕ್ಕಳು ಶಿಕ್ಷಕರಲ್ಲಿ ಕೊರೋನಾ ಸೋಂಕು ಯಾವುದೇ ರೀತಿಯಲ್ಲೂ ಹರಡಿಲ್ಲ ಅಂತ ಹೇಳಿ ಶಿಕ್ಷಣ ಸಚಿವರಾಗಿರುವ ಸುರೇಶ್ ಕುಮಾರ್ ಮಾಹಿತಿಯನ್ನ ನೀಡಿದ್ದಾರೆ. ಅದೇ ರೀತಿ ಡಿಸೆಂಬರ್ 19ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಶಾಲಾ ಪುನರಾರಂಭ ಕುರಿತು ಸಭೆಯನ್ನು ನಾವು ಸೇರಿದ್ವು. ಈ ವರ್ಷ ಜನವರಿ 1ರಿಂದ 1/1/2021ರಿಂದ ರಾಜ್ಯದ ಸರ್ಕಾರಿ ಅನುದಾನ ರಹಿತ ಖಾಸಗಿ ಶಾಲೆಗಳು ಜೊತೆಗೆ ಪದವಿ ಪೂರ್ವ ಕಾಲೇಜುಗಳಲ್ಲಿ 10ನೇ ತರಗತಿ ಮತ್ತು 12ನೇ ತರಗತಿ ಅಂದ್ರೆ SSLC ಮತ್ತೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ತರಗತಿಗಳ ಪ್ರಾರಂಭ ಮತ್ತೆ 6ನೇ ಕ್ಲಾಸಿಂದ 9ನೇ ಕ್ಲಾಸ್ವರೆಗೂ 6 to 9 ಪರಿಷ್ಕೃತ ವಿದ್ಯಾಗಮ ಕಾರ್ಯಕ್ರಮವನ್ನು ಪುನರಾರಂಭ ಮಾಡಿದ್ವು ನಾವು ಈ ವರ್ಷ ಜನವರಿಯಿಂದ. ಇದುವರೆಗೂ ನಮ್ಮ ಹತ್ರ ಇರುವ ಸರಾಸರಿ ಹಾಜರಾತಿ ಸೆಕೆಂಡ್ PUCನಲ್ಲಿ 75%, SSLCನಲ್ಲಿ 70%. ಇದು ಸರಾಸರಿ ಹಾಜರಾತಿ. ವಿದ್ಯಾಗಮದಲ್ಲಿ 6ನೇ ತರಗತಿಯಿಂದ 9ನೇ ತರಗತಿ ವಿದ್ಯಾಗಮ ಕಾರ್ಯಕ್ರಮದಲ್ಲಿ ಸರಾಸರಿ ಹಾಜರಾತಿ 45%. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಇವತ್ತು SSLC ಎಕ್ಸಾಮ್ಗೆ ಈಗ ಡೇಟ್ ಅನ್ನು ಫಿಕ್ಸ್ ಮಾಡಲಾಗಿದೆ, ಜೊತೆಗೆ ಟೈಮ್ ಟೇಬಲ್ ಅನ್ನು ಕೂಡ ನೀಡಲಾಗಿದೆ. ಅದೇ ತಾತ್ಕಾಲಿಕ ವೇಳಾಪಟ್ಟಿ ಅನ್ನೋದನ್ನ ಹೇಳಿದ್ದಾರೆ ಶಿಕ್ಷಣ ಸಚಿವರು. ಅಂದ್ರೆ ಏನಾದ್ರೂ ಆಕ್ಷೇಪಣೆಗಳು ಏನಾದ್ರೂ ಇದ್ರೆ ಏನಾದ್ರೂ ಚೇಂಜಸ್ ಮಾಡುವಂತಹ ಸಾಧ್ಯತೆಗಳು ಇರತ್ತಾ, ಹೇಗೆ? ನವಿತಾ, ಯಾಕಂದ್ರೆ ಕರೋನಾದ ಗುಮ್ಮ ಇನ್ನೂ ಕೂಡ ಮಾಯ ಆಗಿಲ್ಲ. ಆದ್ರೆ ಎಲ್ಲದೂ ಕೂಡ ಅಂದುಕೊಂಡಂತೆ ಆದ್ರೆ ಜೂನ್ 8ರಿಂದ 25ನೇ ತಾರೀಕುವರೆಗೂ ಪರೀಕ್ಷೆಗಳು ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ತಾತ್ಕಾಲಿಕ SSLC ಪರೀಕ್ಷಾ ಪಟ್ಟಿ ಅಂತೇಳಿ ಪ್ರಕಟ ಮಾಡಿರೋದು. ಒಂದ್ ವೇಳೆ ಆಕ್ಷೇಪಣೆಗಳು ಏನಾದ್ರೂ ಇದ್ರೆ, ಯಾಕಂದ್ರೆ ಡ್ಯೂರೇಷನ್ ಕಡಿಮೆ ಇರೋದ್ರಿಂದ, ಈ ಬಾರಿ ಕೋವಿಡ್ ಇರೋದ್ರಿಂದಾಗಿ 10 ತಿಂಗಳ ಕಾಲ ಶಾಲಾ ಕಾಲೇಜುಗಳು ಇಲ್ಲ. ಶಾಲೆಗಳು ಇದ್ದು ಕೂಡ ಆನ್ಲೈನ್ ಕ್ಲಾಸ್ಗಳು ತೆಗೆದಿದ್ದಾವೆ. ಆನ್ಲೈನ್ ಕ್ಲಾಸ್ಗಳು ಎಷ್ಟರ ಮಟ್ಟಿಗೆ ನಡೆದಿದೆ ಅನ್ನೋದ್ರ ಬಗ್ಗೆನೂ ಕೂಡ ಇನ್ನೂ ಸಾಕಷ್ಟು ರೀತಿಯಾದಂತ ಚರ್ಚೆ ನಡೀಬೇಕಾಗಿದೆ. ಈ ಮಧ್ಯೆ 6 ತಿಂಗಳಲ್ಲಿ ಅಂದ್ರೆ ಜನವರಿ ತಿಂಗಳು 1ನೇ ತಾರೀಕಿಂದ ಆರಂಭ ಆಗಿರುವಂತ SSLC ಮತ್ತು PUC ಸೆಕೆಂಡ್ ಇಯರ್. ಸೊ ಈ ಹಿನ್ನೆಲೆಯಲ್ಲಿ 6 ತಿಂಗಳಲ್ಲಿ ಪೋರ್ಷನ್ ಅನ್ನ ಎಷ್ಟು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಆಕ್ಷೇಪಣೆಗಳು ಇದ್ದಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೂ ಕೂಡ ಅವಕಾಶವನ್ನ
ಶಿಕ್ಷಣ ಇಲಾಖೆ ಕಲ್ಪಿಸಿದೆ, ಅವಕಾಶವನ್ನ ಮಾಡಿಕೊಟ್ಟಿದೆ. ಸೊ ಈ ಹಿನ್ನೆಲೆಯಲ್ಲಿ ಜೂನ್ 25ನೇ ತಾರೀಕು ಒಳಗಡೆ ಪರೀಕ್ಷೆಗಳು ನಡೆಯಲಿದೆ. ಕಳೆದ ವರ್ಷ ಜೂನ್ 25ನೇ ತಾರೀಕಿಂದ ಪರೀಕ್ಷೆಗಳು ಆರಂಭ ಆಗಿದ್ವು. ಕೊರೋನಾದ ಹಿನ್ನೆಲೆಯಲ್ಲಿ ಪರೀಕ್ಷೆ ತಡವಾಗಿತ್ತು. ಆದ್ರೆ ಈ ಬಾರಿ ಪರೀಕ್ಷೆಗಳು ಜೂನ್ 25ರ ಒಳಗಡೆ ಮುಗಿಸ್ಲಿಕ್ಕೆ ಶಿಕ್ಷಣ ಇಲಾಖೆ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇದು ಮೊದಲನೇ ಭಾಗ. ಆದ್ರೆ ಎರಡನೇ ಭಾಗ 9ನೇ ತರಗತಿಯಿಂದ 9, 10 ಮತ್ತು PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಇವೆಲ್ಲವೂ ಕೂಡ ಪೂರ್ಣ ಪ್ರಮಾಣದಲ್ಲಿ ತರಗತಿಗಳು ಫೆಬ್ರವರಿ 1ನೇ ತರಗತಿಯಿಂದ ನಡೀತಾ ಇದೆ. ಜೂನ್ 1ನೇ ತಾರೀಕಿಂದ ಜನವರಿ 1ನೇ ತಾರೀಕಿಂದ SSLC ಮತ್ತು PUC ಸೆಕೆಂಡ್ ಇಯರ್ ಮಾತ್ರ ಆರಂಭ ಆಗಿತ್ತು. ಈಗ ಫೆಬ್ರವರಿ 1ನೇ ತಾರೀಕಿಂದ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸಲಹೆ ಮೇರೆಗೆ PUC ಫಸ್ಟ್ ಇಯರ್ ಮತ್ತು 9ನೇ ತರಗತಿ ಇದು ಕೂಡ ಪೂರ್ಣ ಪ್ರಮಾಣದಲ್ಲಿ ಶಾಲೆಗಳನ್ನ ನಡೆಸಲಿಕ್ಕೆ ಮತ್ತು ಕಾಲೇಜ್ ನಡೆಸಲಿಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ. ಅದೇ ರೀತಿಯಾಗಿ 6ನೇ ತರಗತಿಯಿಂದ 9ನೇ ತರಗತಿವರೆಗೂ ವಿದ್ಯಾಗಮ ನಡೀತಾನೆ ಇದೆ. ಈಗ ಅದು ಪರಿಷ್ಕೃತವಾಗಿ ವಿದ್ಯಾಗಮ ಕ್ಲಾಸಸ್ ನಡೆಯಲಿದೆ. ಇದು ಒಂದ್ ವೇಳೆ ಇದೇ ರೀತಿಯಾಗಿ ಈ ತಿಂಗಳು ಮುಂದುವರೆದ್ರೆ, ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಮುಂದುವರೆದ್ರೆ ಮಾರ್ಚ್ ತಿಂಗಳಲ್ಲಿ ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ಅನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ತೆರೆಯುವಂತ ಯೋಚನೆ ಶಿಕ್ಷಣ ಇಲಾಖೆಗೆ ಇದೆ. ಆದ್ರೆ ಕೋವಿಡ್ ಕೇಸ್ಗಳ ಮೇಲೆ ಈ ಎಲ್ಲ ಅಂಶಗಳು ನಿರ್ಧಾರ ಆಗಿರೋದು. ನವಿತಾ. ಓಕೆ, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ. ಖಾಸಗಿ ಶಾಲಾ ಶುಲ್ಕ ನಿಗದಿ ಆಯ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಆಲ್ರೆಡಿ SSLC ಮತ್ತು ಸೆಕೆಂಡ್ PU ಕ್ಲಾಸ್ಗಳು ಆರಂಭ ಆಗಿದೆ, ವಿದ್ಯಾಗಮ ನಡೀತಾ ಇದೆ. ಆದ್ರೆ ಶಾಲಾ ಶುಲ್ಕದ ಬಗ್ಗೆ ಮಾತ್ರ ಈ ಗೊಂದಲ ಇನ್ನೂ ಕೂಡ ಬಗೆಹರಿತಾ ಇಲ್ಲ. ಎಷ್ಟೇ ಸಭೆಯನ್ನ ಕರೆದ್ರೂ ಈ ಗೊಂದಲ ಬಗೆಹರಿತಿಲ್ಲ. 25%, 50%, 75% ಎಷ್ಟಾಗತ್ತೆ ಸ್ಕೂಲ್ ಫೀಸ್? 1 ಕಂತು, 2 ಕಂತ, 3 ಕಂತ? ಈ ಗೊಂದಲ ಕೂಡ ಹಾಗೇ ಇದೆ. ಗೊಂದಲ ಮಾತ್ರ ಬಗೆಹರಿರುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ ಇಲ್ಲ. ಸಭೆಗಳು ನಡೀತಾ ಇದೆ, ಆದ್ರೆ ಸಭೆಗಳಲ್ಲಿ ಸಿಗುವಂತಹ ಇಂಪ್ಯಾಕ್ಟ್ ಏನಿದೆಯಲ್ಲ ಅದು ಯಾವುದೇ ರೀತಿಯಲ್ಲಿ ಎಫೆಕ್ಟ್ ಕಾಣಿಸಿಕೊಳ್ತಾ ಇಲ್ಲ. ಸ್ಕೂಲ್ ಫೀಸ್ ಗೊಂದಲ ಇತ್ಯರ್ಥ ಯಾವಾಗ ಅಂತ ಹೇಳಿ ಪೋಷಕರು ಕಾಯ್ತಾ ಇದ್ದಾರೆ. ಸರ್ಕಾರ ಮಾತ್ರ ಜಾಣ ಕುರುಡುತನ ಪ್ರದರ್ಶನ ಮಾಡ್ತಾನೆ ಇದೆ. ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇನ್ನೆಷ್ಟು ದಿನ ನಡಿಬೇಕು ಇಂತಹ ಒಂದು ಮಾತುಕತೆ? ಸಭೆಗಳ ಮೇಲೆ ಸಭೆಗಳಾಗುತ್ತೆ, ಬಟ್ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗ್ತಾ ಇಲ್ಲ. ಇವತ್ತೂ ಕೂಡ ನಿಗದಿ ಆಗಲಿಲ್ಲ ಖಾಸಗಿ ಶಾಲಾ ಶುಲ್ಕ. ಸಿಎಂ ಜೊತೆ ಮಾತುಕತೆಯ ನಂತರ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಶಿಕ್ಷಣ ಸಚಿವರಾಗಿರುವ ಸುರೇಶ್ ಕುಮಾರ್ ಅವರು ಮತ್ತದೇ ಹಳೇ ಡೈಲಾಗ್ ಅನ್ನೇ ಇವತ್ತು ರಿಪೀಟ್ ಮಾಡಿದ್ದಾರೆ. ನಾವು ಮತ್ತೆ ಚರ್ಚೆಯನ್ನ ಮಾಡ್ತೀವಿ, ನಿರ್ಧಾರವನ್ನ ತೆಗೆದುಕೊಳ್ತೀವಿ. ಇನ್ನೆಷ್ಟು ದಿನ ಬೇಕು ಅನ್ನುವಂತಹ ಪ್ರಶ್ನೆ ಈಗ ಕೇಳ್ತಾ ಇದ್ದಾರೆ ಪೋಷಕರು. ಅದೇ ಕಾರಣಕ್ಕಾಗಿ ಪೋಷಕರು ಕೂಡ ಈಗ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಈಗಲೂ ಕೂಡ ನನಗೆ ಪೋಷಕರದು ಸಂಪೂರ್ಣ ಅವರ ಪರಿಸ್ಥಿತಿದು ಅರಿವಿದೆ. ಅದರ ಜೊತೆಗೇನೆ ಅನೇಕ ಖಾಸಗಿ ಶಾಲೆಗಳಲ್ಲಿ ಆ ಶಾಲಾ ಶಿಕ್ಷಕರು ವೇತನ ಇಲ್ಲದೇನೆ ಅಥವಾ ವೇತನ ಅರ್ಧಕ್ಕೆ ತಗೊಂಡು ಅಥವಾ ಕೆಲಸನೇ ಕಳ್ಕೊಂಡು ಇರುವ ಪರಿಸ್ಥಿತಿನೂ ಕೂಡ ಗೊತ್ತಿದೆ. ಪೋಷಕರ ಹಿತವನ್ನ ಸಂಪೂರ್ಣವಾಗಿ ರಕ್ಷಿಸಿ ಈ ಖಾಸಗಿ ಶಾಲಾ ಶಿಕ್ಷಕರಿಗೆ ಜೀವನ ನಿರ್ವಹಣೆಗೆ ನಾವು ಕೊಡಬೇಕು. ಅದನ್ನು ಕೂಡ ನಾವು ಒಂದು ಸಮತೋಲನವಾಗಿ ಒಂದು ತೀರ್ಮಾನ ತಗೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಅದಕ್ಕೋಸ್ಕರ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಸಾಧ್ಯ ಆದಷ್ಟು ಅವರ ಹೋರಾಟ ಮಾಡದಿರೋ ನಾವು ನೋಡ್ಕೊಳ್ತೀವಿ. ಈಗಲೂ ಕೂಡ ನನಗೆ ಖಾಸಗಿ ಶಾಲಾ ಶುಲ್ಕ ನಿಗದಿ ಆಗಿಲ್ಲ ಇವತ್ತು ಕೂಡ. ಈ ಹಿನ್ನೆಲೆಯಲ್ಲಿ ಜನವರಿ 31ರಂದು ಪೋಷಕರ ಹೋರಾಟ ಫಿಕ್ಸ್ ಆಗಿದೆ. ಇದೇ ಭಾನುವಾರ ಬೀದಿಗಿಳಿಯಲಿದ್ದಾರೆ ಪೋಷಕರು. ಪೋಷಕರ ನಡೆಗೆ ಖಾಸಗಿ ಶಾಲೆಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇವೆ. ಒಂದು ವೇಳೆ ಶುಲ್ಕವನ್ನ ಏನಾದ್ರೂ ಕಡಿಮೆ ಮಾಡಿದ್ರೆ ಸರ್ಕಾರಕ್ಕೆ ಬೆದರಿಕೆ ಹಾಕ್ತಾ ಇದ್ದಾರೆ. ಅಂದ್ರೆ ಏನು? ಶಿಕ್ಷಕರ ಸಂಬಳವನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳಿ ಈಗ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಯಾರ್ದೋ ಸಮಸ್ಯೆಗೆ ಯಾರಿಗೋ ಈಗ ಇಲ್ಲಿ ಸಮಸ್ಯೆ ಆಗುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಒಂದ್ ಕಡೆ ಪೋಷಕರ ಸಮಸ್ಯೆಗಳಿದು, ಯಾಕಂದ್ರೆ ಫೀಸ್ ಅನ್ನ ಕಡಿಮೆ ಮಾಡಿ ನಮ್ಗೆ ಈ ವರ್ಷ ತುಂಬಾ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಅದು ಇನ್ನೊಂದು ಕಡೆ ಒಂದ್ ವೇಳೆ ಆತರ ಏನಾದ್ರೂ ಮಾಡಿದ್ರೆ ನಾವು ಶಿಕ್ಷಕರ ಸಂಬಳವನ್ನೇ ಕಡಿಮೆ ಮಾಡ್ತೀವಿ ಅನ್ನುವಂತಹ ಬೆದರಿಕೆಯನ್ನ ಈಗ ಶಾಲಾ ಆಡಳಿತ ಮಂಡಳಿಗಳವರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಈಗ ಸರ್ಕಾರ ಅದೇ ಕಾರಣಕ್ಕಾಗಿ ಜಾಣ ಕುರುಡು ಪ್ರದರ್ಶನ ಮಾಡ್ತಾ ಇದೆ. ಜನವರಿ 31ನೇ ತಾರೀಕು ಈ ಭಾನುವಾರ ನಾವು ಮತ್ತೆ ರಸ್ತೆಗಿಳಿತಾ ಇದೀವಿ. ದಯವಿಟ್ಟು ಶಿಕ್ಷಣ ಸಚಿವರೇ ಈ ರೀತಿ ಕಾಲಹರಣ ಮಾಡಬೇಡಿ. ನಿಮ್ಗೆ ಅಷ್ಟೊಂದು ಅನುಕೂಲ ಮಾಡ್ಕೊಡಕ್ಕಿದ್ರೆ ನನ್ನ ಕೈಲಿ ಏನಿಲ್ಲ, ಈ ಮಾಫಿಯಾದಲ್ಲಿ ನಾನು ಒಬ್ಬ, ದಯವಿಟ್ಟು ಪೂರ್ತಿ ಫೀಸ್ ಕಟ್ಟಿ ಅಂತ ಹೇಳಿ ನಮ್ಮ ನೆಕ್ಸ್ಟ್ ಹೋರಾಟಕ್ಕೆ ಅದು ಅಣಿಯಾಗುತ್ತೆ. ಅದು ಬಿಟ್ಬಿಟ್ಟು ನಾನು ತಗೊಂಡಿದ್ದೀನಿ, ಕ್ಲಿಷ್ಟಕರವಾಗಿದೆ. ಎಷ್ಟು ದಿನ ಬೇಕು ಸ್ವಾಮಿ ನಿಮ್ಗೆ? 10 ತಿಂಗಳಾಯ್ತು ಕರೋನಾ ಬಂದು, ಈಗ ಗೊತ್ತಾಗ್ತಾ ಇದೆ ಇದು ಕ್ಲಿಷ್ಟಕರವಾಗಿದೆ ಅಂದ್ಬಿಟ್ಟು. ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ ನೀವು?
ಇಷ್ಟು ದಿನ ಸರ್ಕಾರದ ಎಲ್ಲ ಸವಲತ್ತುಗಳನ್ನ ಉಪಯೋಗಿಸ್ಕೊಂತಾ ಇದ್ದೀರಾ, ಎಲ್ಲ ದುಡ್ಡುಗಳನ್ನ ಬಾಚ್ಕೊಂತಾ ಇದ್ದೀರಾ. ಒಂದು ನ್ಯಾಯಯುತವಾದ ಒಂದು ಪೋಷಕರ ಬೇಡಿಕೆನ ನಿಮ್ ಕೈಲಿ ಏರಕ್ಕೆ. ಸೊ ಈ ಎಲ್ಲ ಗೊಂದಲ ಪರಿಹಾರ ಆಗೋದು ಯಾವಾಗ, ಅಥವಾ ಈ ಪೋಷಕರ ಸಂಘ ಆಗಿರಬಹುದು ಅಥವಾ ಶಾಲಾ ಆಡಳಿತ ಮಂಡಳಿಗಳ ನಿರ್ಧಾರ ಏನು ಹಾಗಾದ್ರೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಪೋಷಕರ ಸಂಘದ ಮುಖಂಡರಾಗಿರುವಂತಹ ಯೋಗಾನಂದ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಹಾಗೇನೆ ರುಪ್ಸಾ ಅಧ್ಯಕ್ಷರಾಗಿರುವಂತಹ ಲೋಕೇಶ್ ತಾಳಿಕೋಟೆ ಅವರು ಕೂಡ ನಮ್ಮ ಜೊತೆ ಈಗ ತಾಳಿಕಟ್ಟೆ ಅವರು ಕೂಡ ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಮೊದಲಿಗೆ ನಾನು ಯೋಗಾನಂದ್ ಅವರಿಗೆ ಕೇಳ್ತೀನಿ. ಯೋಗಾನಂದ್ ಅವರೇ, ಈಗ ಒಂದ್ ಕಡೆ ಇನ್ನೂ ಕೂಡ ನಿರ್ಧಾರ ಆಗ್ತಾ ಇಲ್ಲ, ಫೀಸ್ ಎಷ್ಟು ಮಾಡ್ಬೇಕು ಏನು ಎತ್ತ ಅಂತ ಹೇಳಿ, ನಿಮ್ಮ ನಿರ್ಧಾರ ಏನು? ಮೇಡಮ್, ಈಗಾಗಲೇ ನಾವು ಚಾತಕ ಪಕ್ಷಿಗಳ ತರ ಕಾಯ್ತಾ ಇದ್ವಿ. ಸರ್ಕಾರ ಒಂದು ಘೋಷಣೆಯನ್ನ ಮಾಡಬಹುದು, ಇವತ್ ಮಾಡಬಹುದು, ನಾಳೆ ಮಾಡಬಹುದು, ನಾಡಿದ್ ಮಾಡಬಹುದು ಅಂತ. ಆದ್ರೆ ಶಿಕ್ಷಣ ಸಚಿವರು ಒಂದೊಂದು ಕಡೆ ಹೋದಾಗ್ಲೂ ಒಂದೊಂದು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅವ್ರು ಜಮಖಂಡಿನಲ್ಲಿ ಕಳೆದ ವಾರ ಹೇಳಿದ್ರು 2 ದಿನದಲ್ಲಿ ನಾನು ಘೋಷಣೆ ಮಾಡ್ತೀನಿ ಅಂತ. ಈಗ 1 ವಾರ ಆದ್ರೂ ಕೂಡ ಅವ್ರು ಘೋಷಣೆ ಮಾಡಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಅವರು ಕಾರ್ಪೊರೇಟ್ ಶಾಲೆಗಳ ಲಾಬಿಗೆ ಮಣಿದಿದ್ದಾರೆ ಶಿಕ್ಷಣ ಸಚಿವರು. ಅವರು ಒಂದೊಂದು ದಿನನೂ ಕೂಡ ಅವರು ಮುಂದೂಡ್ತಾ ಇರೋದ್ರ ಹಿಂದೆ ಈ ಖಾಸಗಿ ಕಾರ್ಪೊರೇಟ್ ಶಾಲೆಗಳ ಲಾಬಿ ಕೆಲಸ ಮಾಡಿದೆ ಅಂತಾನೆ ನಾವು ಅನ್ಕೋಬೇಕಾಗ್ತದೆ. ಹಾಗೆ ಇರಿ ಲೋಕೇಶ್ ತಾಳಿಕಟ್ಟೆ ಅವರು, ಒಪ್ಕೊಳ್ತೀರಾ ಇದನ್ನ? ಮೇಡಮ್ ಅವರೇ, ನಮಗೂ ಇತ್ತೀಚೆಗೆ ಅನುಮಾನ ಬರ್ತಾ ಇದೆ. ಯಾಕೆ ಅಂತಂದ್ರೆ ದೊಡ್ಡ ಶಾಲೆಗಳು ICSE, CBSE ಕಾರ್ಪೊರೇಟ್ ಶಾಲೆಗಳವರೆಲ್ಲ ಪರೀಕ್ಷೆನ ಫೆಬ್ರವರಿ 20 ಅಥವಾ 15ನೇ ತಾರೀಕಿಗೆ ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ಅವ್ರ ಹಾಲ್ ಟಿಕೆಟ್ ಅನ್ನ ಇಸ್ಕೊಳ್ಳೋದಕ್ಕೆ ಈ ತಿಂಗಳು 30ನೇ ತಾರೀಕು ಲಾಸ್ಟ್ ಡೇಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ನಮ್ಗೆ ಬರ್ತಾ ಇದೆ ಈಗ. ಒಂದು ಸೊ ಅವರ ಹಾಲ್ ಟಿಕೆಟ್ ಎಲ್ಲ ಕಂಪ್ಲೀಟ್ ಅಂದ್ರೆ ಅವರೆಲ್ಲ ಫೀಸ್ ಅನ್ನ ಕಟ್ಟಿದ್ಮೇಲೆ ಇವ್ರು ಅನೌನ್ಸ್ ಮಾಡಕ್ ಹೊರಟಿರೋದು ಬಡ್ಜೆಟ್ ಶಾಲೆಗಳಿಗೆ ಮಾತ್ರ ಕಡಿತ ಅನ್ನೋದು ನಮಗೆ ಇತ್ತೀಚೆಗೆ ಬರ್ತಾ ಇರುವಂತಹ ಮಾಹಿತಿ. ಒಂದು ಎರಡನೇದಾಗಿ ಇವರು ನಮ್ಮ ಹತ್ರ ಏನಂತ ತಗೊಂಡ್ರು ಅಂತಂದ್ರೆ, ನಾವು ಈಗ ಇದೇನು ಶಾಲಾಡಳಿತ ಮಂಡಳಿಗಳು ನೀವು ಒಪ್ಪಿ ಇಷ್ಟು ಫೀಸ್ ಅನ್ನ ಕಡಿಮೆ ಮಾಡಿದೀವಿ ಅಂತ ನಾವು ಮನವಿ ಕೊಟ್ರೆ ಆ ಮನವಿಯ ಮೇರೆಗೆ ನಾವು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ಇವ್ರು ಇಸ್ಕೊಂಡ್ರು. 2 ದಿವಸದಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಇವತ್ತಿನವರೆಗೂ ಅನೌನ್ಸ್ಮೆಂಟ್ ಮಾಡಿಲ್ಲ. ಈಗ ಇದೇನಾಗಿದೆ ಅಂದ್ರೆ ಎಲ್ಲಾ ಬಡ್ಜೆಟ್ ಶಾಲೆಗಳು ಕೂಡ ಫೀಸ್ ಅನ್ನು ಈಸ್ಕೊಳ್ಳುವಾಗ ಪೋಷಕರು ಒಂದೇ ಮಾತು ಕೇಳೋದು, ಸೊ ಫೀಸಸ್ ಅನೌನ್ಸ್ ಮಾಡಿದ್ಮೇಲೆ ನಾವು ಕಟ್ತೀವಿ ಅಂತ. ನಾವು ಅದಕ್ಕೆ ಮನ್ನಣೆ ಕೊಟ್ಕೊಂಡು ನಾವು ಕಾಯ್ತಾ ಇದೀವಿ. ನಮ್ಮನ್ನೊಳ್ಳೆ ಜಾತಕ ಪಕ್ಷದ ಕಾಯ ಕಚ್ಬಿಟ್ಟು ಅವರಿಗೆ ಫೀಸ್ ಅನ್ನ ವಸೂಲಿ ಮಾಡಕ್ ಒಪ್ಕೊಳ್ತೀರಾ ನೀವು? ನಾವೇ ಕಡಿಮೆ ಮಾಡಿ ಅಂತ ಹೇಳಿ ಕೊಟ್ಟಿದೀವಲ್ಲ ಮೇಡಮ್ ಅವರೇ. ಅವ್ರಿಗೆ ಮನವಿ ಪತ್ರ ನಾವು 13,000 ಶಾಲೆಗಳನ್ನ ರೆಪ್ರೆಸೆಂಟ್ ಮಾಡುವಂತಹ ರುಪ್ಸಾ ಅಸೋಸಿಯೇಷನ್ ಅವ್ರಿಗೊಂದು ಮನವಿಯನ್ನ ಕೊಟ್ಟಿದ್ದೆ. ಅವ್ರ ಜೊತೆ ಚರ್ಚೆನೂ ಕೂಡ ಮಾಡಿದೀವಿ ನಾವು. ಸೊ 2 ದಿವಸದಲ್ಲಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ಇವತ್ತಿನವರೆಗೂ ಅನೌನ್ಸ್ ಮಾಡ್ದಂಗೆ ಅವ್ರಿಗೆ ಮಾತ್ರ ಅನುಕೂಲ ಮಾಡಿಕೊಡುವಂತಹ ಈ ಇವರ ಪ್ರವೃತ್ತಿ ನಿಜಕ್ಕೂ ಕೂಡ ಬಡವರ ಪರವಾಗಿಲ್ಲ, ಬಡ್ಜೆಟ್ ಶಾಲೆಗಳ ಪರವಾಗಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಓಕೆ ಯೋಗಾನಂದ್ ಅವರೇ, ಈಗ ಮುಂದಿನ ನಿರ್ಧಾರ ಏನು ನಿಮ್ದು? ಇವತ್ತು ಕೂಡ ಮೀಟಿಂಗ್ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಭೆ ಸಕ್ಸಸ್ ಆಗ್ಲಿಲ್ಲ. ಮುಂದಿನ ದಿನಗಳಲ್ಲಿ ಸಿಎಂ ಜೊತೆ ಚರ್ಚೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ನಿಮ್ಮ ನಿರ್ಧಾರ ಏನು ಈಗ? ಹಾಗಾದ್ರೆ ನಿಮ್ಮ ಹೋರಾಟಕ್ಕೆ ಮುಂದುವರಿಯತ್ತಾ ಹಾಗಾದ್ರೆ? ಮೇಡಮ್, ನಾವು ಈಗಾಗಲೇ ಏನು ಗಡುವು ಕೊಟ್ಟಿದ್ವಿ ಆ ಗಡುವನ್ನ ಅವರು ಮೀರಿದ್ದಾರೆ. ನಾವು ನಾಳೆ ಬೆಳಿಗ್ಗೆ 11 ಗಂಟೆಗೆ ಕೋರ್ ಕಮಿಟಿ ಮೀಟಿಂಗ್ ಕರೆದಿದ್ದೀವಿ. 31ನೇ ತಾರೀಕು ಭಾನುವಾರ ವಿನೂತನ ರೀತಿಯಲ್ಲಿ ನಾವು ಬೆಂಗಳೂರು ನಗರದಲ್ಲಿ ಪೋಷಕರು ಬೃಹತ್ ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ. ಶಿಕ್ಷಣ ಸಚಿವರೇ ತೊಲಗಿ, ಖರ್ಚಿಗೆ ತಕ್ಕಂತೆ ಶುಲ್ಕ ಅನ್ನೋ ಧ್ಯೇಯ ವಾಕ್ಯವನ್ನ ಇಟ್ಕೊಂಡು ನಾವು ಬೃಹತ್ ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ. ಈ ಕೂಡಲೇ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಬೇಕು. ಇದು ಒಂದು ರೀತಿಯಲ್ಲಿ ಪೋಷಕರನ್ನ ಬೀದಿಗೆ ತಂದು ನಿಲ್ಸುವಂತ ಮಟ್ಟಕ್ಕೆ ಸರ್ಕಾರ ನಡೆ ನಮಗೆ ಕಾಣಿಸ್ತಾ ಇದೆ. ಕಡಿಮೆ ಮಾಡಿದ್ರೆ ನಾವು ಶಾಲಾ ಶಿಕ್ಷಕರ ಸಂಬಳವನ್ನ ಕಡಿಮೆ ಮಾಡ್ತೀವಿ ಅಂತ ಖಾಸಗಿ ಶಾಲೆಗಳು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಮೇಡಮ್, ಈಗ ಅವರು ಕಮಿಷನರ್ ಮೀಟಿಂಗ್ ಅಲ್ಲೇ ಕೂಡ ನಾವು ಈಗ ಆಲ್ರೆಡಿ 50% ಸ್ಯಾಲರಿಯನ್ನ ಕೊಡ್ತಾ ಇದ್ದೀವಿ ಅಂತ ಕ್ಯಾಮ್ ಸಂಘಟನೆ ಒಪ್ಕೊಂಡಿದೆ. ಆಮೇಲೆ ರುಪ್ಸಾ ಸಂಘಟನೆಯ ಅಧ್ಯಕ್ಷತೆಯಲ್ಲಿ ಶಿಕ್ಷಕರು ಸಾವಿರಾರು ಸಂಖ್ಯೆಯಲ್ಲಿ ಏನೋ ಕೆಲಸ ಕಳ್ಕೊಂಡು ಪ್ರತಿಭಟನೆಯನ್ನ ಮಾಡಿ ಅವರು ವಿಶೇಷ ಪ್ಯಾಕೇಜ್ಗೋಸ್ಕರ ಘೋಷಣೆ ಮಾಡ್ತಾ ಇದ್ದಾರೆ. ಹಂಗಿರುವಾಗ ಮತ್ತಿನ್ನೇನ್ ಕಡಿಮೆ ಮಾಡೋದು? ಈಗ ಆಲ್ರೆಡಿ ಅವರು ಕಡಿಮೆ ಮಾಡಿದ್ದಾರೆ, ಕೆಲಸದಿಂದ ತೆಗೆದಾಕಿದ್ದಾರೆ. ಸೊ ಹೀಗಿರುವಾಗ ಮತ್ತೆ ನಾವು ಕಡಿಮೆ ಮಾಡ್ತೀವಿ ಅಂತ ಹೊಸ ವರ್ಷ ತೆಗೆಯೋದ್ರಲ್ಲಿ ಅರ್ಥ ಏನಿದೆ? ಸರ್ಕಾರ ಈಗ ಮಧ್ಯಪ್ರವೇಶ ಮಾಡಬೇಕು, ಸರಿಯಾದ ಕ್ರಮವನ್ನ ತೆಗೆದುಕೊಳ್ಬೇಕು, ಅಟ್ಲೀಸ್ಟ್ ಆದಷ್ಟು ಬೇಗ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಯೋಗಾನಂದ್ ಅವರೇ, ಹಾಗೇನೆ ಲೋಕೇಶ್ ತಾಳಿಕಟ್ಟೆ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.